ಓಂ ನಮೋ ವೆಂಕಟೇಶಾಯ. ಆಧ್ಯಾತ್ಮಿಕ ವಿಶೇಷಗಳಿಗೆ ಸ್ವಾಗತ. ಇಂದಿನ ಪ್ರಧಾನಾಂಶಗಳು. ತಿರುಮಲ ತಿರುಪತಿ ದೇವಸ್ಥಾನದ ನೂತನ ಇಒ ಆಗಿ ಮುದ್ದಾಡ ರವಿಚಂದ್ರ. ಶ್ರೀನಿವಾಸ ಸನ್ನಿಧಿಯಲ್ಲಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಯಾಗಿ ಪ್ರಮಾಣ ವಚನ. ಫೆಬ್ರವರಿ 14ರಂದು ಅವಧೂತ ದತ್ತಪೀಠದ ಆಧ್ವರ್ಯದಲ್ಲಿ ಹನುಮಾನ್ ಚಾಲಿಸ ಪಾರಾಯಣ. ಮೈಸೂರು ಮಹಾರಾಜ ಮೈದಾನದಲ್ಲಿ ಸಾಮೂಹಿಕ ಪಠಣ. ಬೆಂಗಳೂರಿನ ರುದ್ರಬಳಗ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ರುದ್ರಾಭಿಷೇಕ. ರುದ್ರಬಳಗದ ವತಿಯಿಂದ ಸಾಮೂಹಿಕ ಪಾರಾಯಣ. ತಿರುಮಲ ತಿರುಪತಿ ದೇವಸ್ಥಾನದ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಯಾಗಿ ಮುದ್ದಾಡ ರವಿಚಂದ್ರ ಅವರು ಶುಕ್ರವಾರ ಪ್ರಮಾಣ ವಚನ ಸ್ವೀಕರಿಸಿದರು. ಅಡಿಷನಲ್ ಇಒ ಸಿಎಚ್ ವೆಂಕಯ್ಯ ಚೌಧರಿ ಅವರು ತಿರುಮಲ ಶ್ರೀವಾರಿ ದೇವಸ್ಥಾನದ ಸನ್ನಿಧಿಯಲ್ಲಿ ಮುದ್ದಾಡ ರವಿಚಂದ್ರ ಅವರಿಗೆ ಟಿಟಿಡಿ ಇಒ ಆಗಿ ಪ್ರಮಾಣ ವಚನ ಬೋಧಿಸಿದರು. ಶ್ರೀಗಳ ದರ್ಶನ ಪಡೆದ ನಂತರ ರಂಗನಾಯಕ ಮಂಟಪದಲ್ಲಿ ಇಒ ಮುದ್ದಾಡ ರವಿಚಂದ್ರ ಅವರಿಗೆ ವಿದ್ವಾಂಸರು ಆಶೀರ್ವಚನ ನೀಡಿದರು. ವೆಂಕಯ್ಯ ಚೌಧರಿ ಅವರು ಶ್ರೀವಾರಿ ಪ್ರಸಾದವನ್ನ ಪ್ರದಾನ ಮಾಡಿದರು.
ಉಡುಪಿಯ ಕೊಡವೂರು ಶ್ರೀ ಶಂಕರ ನಾರಾಯಣ ದೇವಸ್ಥಾನದಲ್ಲಿ ರಥೋತ್ಸವ ಅದ್ಧೂರಿಯಾಗಿ ಜರುಗಿತು. ಇದರ ಅಂಗವಾಗಿ ವಿಶೇಷವಾಗಿ ಹೂವಿನಿಂದ ಅಲಂಕೃತಗೊಂಡ ಪಲ್ಲಕ್ಕಿ ಉತ್ಸವವೂ ನಡೆಯಿತು. ನಂತರ ರಜತ ಪಲ್ಲಕ್ಕಿ ಉತ್ಸವ, ಚಂದ್ರಮಂಡಲ ರಥೋತ್ಸವವು ಅತ್ಯಂತ ವೈಭವದಿಂದ ನಡೆಯಿತು. ಅಲಿಪಿರಿಯ ಶ್ರೀ ವೆಂಕಟೇಶ್ವರ ಸಪ್ತ ಗೋ ಪ್ರದಕ್ಷಿಣಾ ಮಂದಿರದಲ್ಲಿ ಶುಕ್ರವಾರ ಶ್ರೀ ವೇಣುಗೋಪಾಲ ಸ್ವಾಮಿಗೆ ಅಭಿಷೇಕೋತ್ಸವ ನಡೆಯಿತು. ಈ ಸಪ್ತ ಗೋ ಪ್ರದಕ್ಷಿಣಾ ಮಂದಿರವು ತಿರುಮಲ ತಿರುಪತಿ ದೇವಸ್ಥಾನದ ಅಲಿಪಿರಿ ಸೋಪಾನ ಮಾರ್ಗದ ಮೇಲೆ ನಿರ್ಮಿಸಲಾದ ಅದ್ಭುತವಾದ ಸ್ಥಳವಾಗಿದೆ. ಗೋವಿಂದನ ದರ್ಶನಕ್ಕಾಗಿ ಸಪ್ತಗಿರಿಗೆ ಪ್ರಯಾಣಿಸುವ ಕೋಟ್ಯಾಂತರ ಭಕ್ತರ ಜೊತೆಗೆ ತಿರುಪತಿ ನಗರದಿಂದಲೂ ಹೆಚ್ಚಿನ ಸಂಖ್ಯೆಯ ಜನರು ಈ ಗೋಮಂದಿರಕ್ಕೆ ಆಗಮಿಸಿ ಪೂಜೆ ಸಲ್ಲಿಸುತ್ತಾರೆ. ಇಂತಹ ವಿಶೇಷ ಗೋಮಂದಿರದಲ್ಲಿ ಪ್ರತಿ ಶುಕ್ರವಾರ ಬೆಳಗ್ಗೆ ಶ್ರೀ ವೇಣುಗೋಪಾಲ ಸ್ವಾಮಿಗೆ ಅಭಿಷೇಕೋತ್ಸವವನ್ನು ಮಾಡುವುದು ಪ್ರತೀತೆ. ಶಾಸ್ತ್ರಗಳ ಪ್ರಕಾರ ಸಂಕಲ್ಪ ಪೂಜೆಗಳನ್ನು ಪೂರ್ಣಗೊಳಿಸಿದ ನಂತರ ಪುರೋಹಿತರು ದೇವರಿಗೆ ಪಂಚಾಮೃತ, ಅರಿಶಿಣ ಮತ್ತು ಶ್ರೀಗಂಧದ ಸುಗಂಧ ದ್ರವ್ಯಗಳಿಂದ ಸಾಂಪ್ರದಾಯಿಕ ಅಭಿಷೇಕೋತ್ಸವವನ್ನು ಮಾಡಿದರು. ನಂತರ ಹೂಮಾಲೆಗಳನ್ನು ಅಲಂಕರಿಸಲಾಯಿತು. ಪುಷ್ಪಾರ್ಚನೆ ಮಾಡಿ ಮಂಗಳಾರತಿ ನೆರವೇರಿಸಿದರು. ಅವಧೂತ ದತ್ತ ಪೀಠಾಧಿಪತಿ ಜಗದ್ಗುರು ಪರಮಪೂಜ್ಯ ಶ್ರೀ 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 ಗಣಪತಿ ಸಚ್ಚಿದಾನಂದ ಸ್ವಾಮಿಗಳ ದಿವ್ಯ ಸಾನ್ನಿಧ್ಯದಲ್ಲಿ ಶ್ರೀ ಹನುಮಾನ್ ಚಾಲಿಸಾ ಪಾರಾಯಣ ಮಹಾಯಜ್ಞ ಆಯೋಜಿಸಲಾಗಿದೆ.
ಇದೇ ಫೆಬ್ರವರಿ 14ರಂದು ಬೆಳಗ್ಗೆ 9 ಗಂಟೆಗೆ ಮೈಸೂರಿನ ಮಹಾರಾಜ ಮೈದಾನದಲ್ಲಿ ಅವಧೂತ ದತ್ತ ಪೀಠಾಧಿಪತಿ ಜಗದ್ಗುರು ಪರಮ ಪೂಜ್ಯ ಶ್ರೀ 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 ಗಣಪತಿ ಸಚ್ಚಿದಾನಂದ ಸ್ವಾಮಿಗಳ ದಿವ್ಯ ಸಾನ್ನಿಧ್ಯದಲ್ಲಿ ಶ್ರೀ ಹನುಮಾನ್ ಚಾಲೀಸ ಪಾರಾಯಣ ಮಹಾಯಜ್ಞ ಸಾಮೂಹಿಕ ಪಾರಾಯಣವನ್ನು ಆಯೋಜಿಸಲಾಗಿದ್ದು ಭಕ್ತರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಬಹುದಾಗಿದೆ. ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವ ಸಮಸ್ತ ಭಕ್ತಾದಿಗಳಿಗೆ ಉಚಿತ ಪ್ರವೇಶ. ಭಕ್ತರಿಗೆ ಹನುಮ ದ್ರಕ್ಷೆ ಹಾಗೂ ಅನ್ನ ಪ್ರಸಾದ ವಿತರಣೆ ಮಾಡಲಾಗುತ್ತದೆ. ಸರ್ವರಿಗೂ ಆದರದ ಸ್ವಾಗತ. ಓಂ ನಮೋ ಹನುಮತೆ ನಮಃ. ಓಂ ನಮೋ ಹನುಮತೆ ನಮಃ. ಶ್ರೀರಾಮ ಜಯ ರಾಮ ಜಯ ಜಯ ರಾಮ. 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 ಫೆಬ್ರವರಿ 14 ಮೈಸೂರು ಮಹಾರಾಜ ಗ್ರೌಂಡ್ಸ್ನಲ್ಲಿ ಏನದು ಏನು ವಿಶೇಷ ಅಂತಿರಲ್ವ? ಹನುಮಾನ್ ಚಾಲೀಸ. ತುಳಸಿದಾಸರು ಮಾಡಿರ್ತಕ್ಕಂಥದ್ದು ಅತ್ಯಂತ ಪವಿತ್ರವಾದಂಥದ್ದು. ಸುಂದರಕಾಂಡ ಪೂರ್ತಿ ರಾಮಾಯಣವೇ ಅದರಲ್ಲಿ ಬರ್ತದೆ. ಅದರಲ್ಲಿ ಎಲ್ಲರೂ ಕೂಡ ನಾವು ಸೇರಿಕೊಂಡು ಹನುಮಾನ್ ಚಾಲೀಸವನ್ನು ಮಾಡೋಣ. ಎಲ್ಲರೂ ಬರ್ತೀರಲ್ವ? ನಿಮ್ಮ ಜೊತೆಲಿ ನಾನು ಇರ್ತಿದ್ದೀನಿ, ನಿಮ್ಮ ಜೊತೆಲಿ ನಾನು ಹಾಡ್ತಾ ಇದ್ದೀನಿ. ನೋಡಿ, ಇಲ್ಲಿ ನಾನು ಕೈಲಿ ಹಿಡ್ಕೊಂಡಿದ್ದೀನಿ ರಕ್ಷೆ, ಈ ಹನುಮಂತ ರಕ್ಷೆ. ಹನುಮಂತ ರಕ್ಷೆ ಕೂಡ ನಿಮ್ಗೆ ಸಿಕ್ಕತ್ತೆ. ಜೈ ಜೈ ಹನುಮಾನ ಗೋಸಾಯಿ ಕೃಪಾ ಕರೋ ಗುರುದೇವ ಕಿ ನಾಯಿ. ಸಾಮೂಹಿಕದಲ್ಲಿ ಎಲ್ಲರ ಭಾಗ್ಯ ಒಬ್ಬೊಬ್ಬರಿಗೆ ಸಿಕ್ಕತ್ತೆ ಅಂತಾರೆ. ಈಗ 1,00,000 ಜನ ಇದ್ರು ಮಾಡ್ತು ಅಂದ್ರೆ ಆ 1,00,000 ಪಾರಾಯಣ ಒಬ್ಬೊಬ್ಬರಿಗೆ ಸಿಕ್ಕತ್ತೆ. ಅದಕ್ಕೆ ಗುಂಪಿಗೆ ಇರ್ತಕ್ಕಂಥ ಶಕ್ತಿ ಅಪಾರವಾದಂಥದ್ದು. ಅದಕ್ಕಾಗಿ ಎಲ್ಲರೂ ಸೇರ್ಕೊಂಡು ಮಾಡೋಣ ನಾವು. ಶತವಾರ ಪಾಠಕರ ಜೋಯಿ ಚೋಟಗಿ ಬಂದಿ ಮಹಾಸುಖ ಹೋಯಿ ಜೋಯಗ ಪಡೆ ಹನುಮಾನ ಚಾಲೀಸ ಭೋಯ ಸಿದ್ಧಿ ಸಾಕಿ ಗೌರೀಶ ತುಳಸೀದಾಸ ಸದಾ ಹರಿಚೇರ ಈ ಜೈನಾಥ ಹರೇರ. ಜೈ ಪವನ ಸುತ ವೀರ ಹನುಮಾನ್ ಕಿ ಪರಮ ಪೂಜ್ಯ ಶೃಂಗೇರಿ ಉಭಯ ಜಗದ್ಗುರು ಮಹಾಸ್ವಾಮಿಗಳವರ ಪರಮಾನುಗ್ರಹದೊಂದಿಗೆ ಪೂಜ್ಯ ಶ್ರೀ 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 ಶ್ರೀಕಾಂತನಂದ ಸರಸ್ವತಿ ಸ್ವಾಮಿಗಳ ಕೃಪಾಶೀರ್ವಾದದೊಂದಿಗೆ ರುದ್ರ ಬಳಗದ ವತಿಯಿಂದ ರುದ್ರ ಪಾರಾಯಣವನ್ನು ಎಸ್ವಿಬಿಸಿ ಕನ್ನಡ ವಾಹಿನಿ ಸ್ಟುಡಿಯೋದಲ್ಲಿ ಮಾಡಲಾಯಿತು. ಈ ಕಾರ್ಯಕ್ರಮದಲ್ಲಿ ಶ್ರೀಯುತ ಶೇಷಗಿರಿ ಬಾಬು ಆಧ್ಯಾತ್ಮಿಕ ಚಿಂತಕರು, ಧಾರ್ಮಿಕ ಚಿಂತಕರು, ಅನುಷ್ಠಾನಪರರು, ಪರಮೇಶ್ವರನ ಪರಮ ಉಪಾಸಕರು, ಶಂಕರರ ಪರಮ ಆರಾಧಕರು, ಅಧ್ಯಕ್ಷರು, ರುದ್ರಬಳಗ ಚಾರಿಟೇಬಲ್ ಟ್ರಸ್ಟ್ ರವರು ರುದ್ರ ಪಾರಾಯಣದ ಬಗ್ಗೆ ಎಸ್ವಿಬಿಸಿಯೊಂದಿಗೆ ಮಾತನಾಡಿದರು. शुद्धस्फटिक संकाशं सुनेत्रं पंचवक्त्रकं गंगाधरं दशभुजं सर्वाभरणभूषितं नीलग्रीवं शाकाङ्कं नागयज्ञोपवेशनं व्याघ्रधर्मोत्तरीयं च वरेण्यमभुजप्रदं कमण्डलवक्षसूत्राभ्यामन्वितं शूलपाणिनं ज्वलन्तं पिङ्गलजटाशिखामद्योतधारणं वृषस्कन्धसमारूढमादेहाद्दधारिणं दिव्यसेनापतमहृष्टं दिव्यभोगसमन्वितं दिग्देवता समायुक्तं सुरासनमस्कृतं नित्यं च शाश्वतं शुद्धं ध्रुवमक्षरमव्ययं सर्वव्यापिनमीशानं रुद्रं वै विश्वरूपिणम् एवं ध्यात्वा द्विजः सम्यक् ततो नियतमानुभवेत्
प्रजनने ब्रह्मा तिष्ठतो पादयोर्विष्णुस्तिष्ठतो हस्तयोर्हरस्तिष्ठतो भार्योरिन्द्रस्तिष्ठतो जठरे अग्निस्तिष्ठतो हृदये शिवस्तिष्ठतो कंठे वसवस्तिष्ठन्तो वक्ते सरस्वती तिष्ठतो नासिकयोर्वायुस्तिष्ठतो नयनयोर्चन्द्रादित्यो तिष्ठेताम् कर्णयोरश्विनो तिष्ठेताम् ललाटे रुद्रास्तिष्ठन्तो मूर्ध्यादित्यास्तिष्ठन्तो शिरसि महादेवस्तिष्ठतो शिखायां वामदेवस्तिष्ठतो पृष्ठे पिनाकी तिष्ठतो पुरतश्शूली तिष्ठतो आश्रयो शिवाशङ्करो तिष्ठेताम् सर्वतो वायुस्तिष्ठतो ततो बहिः सर्वतोऽग्निर्ज्वालामाला परिवृतश्तिष्ठतो सर्वेष्वङ्गेषु सर्वा देवता यथास्थानं तिष्ठन्तो मां रक्षन्तु यजमानं रक्षन्तु कुटुम्बं रक्षन्तु ॐ अग्निर्मे वाचश्रुतः वाग्हृदये हृदयं मयि अहमृते अमृतं ब्रह्मणि वायुर्मे प्राणे श्रुतः प्राणो हृदये हृदयं मयि अहमृते अमृतं ब्रह्मणि सूर्यो मे चक्षुषि श्रुतः चक्षुर्हृदये हृदयं मयि अहमृते अमृतं ब्रह्मणि चन्द्रमा मे मनसि श्रुतः मनो हृदये हृदयं मयि अहमृते अमृतं ब्रह्मणि दिशो मे श्रोत्रे. ಈ ಲೋಕ ಕಲ್ಯಾಣಾರ್ಥಕ್ಕಾಗಿ ಮಾಡಿರತಕ್ಕಂತಹ ಈ ಕೋಟ್ರುದ್ರದ ಜಪ ಸಂಖ್ಯೆಗಾಗಿ ನಾವು ಬೆಂಗಳೂರಲ್ಲಿ ರುದ್ರಬಳಗ ಅಂತ ಒಂದು ಸಂಸ್ಥೆಯನ್ನು ಕಟ್ಟಿದ್ವಿ. ಇದು ರುದ್ರಬಳಗ ಚಾರಿಟೇಬಲ್ ಟ್ರಸ್ಟ್ ಅಂತ ರಿಜಿಸ್ಟರ್ ಮಾಡಿರ್ತಕ್ಕಂಥ ಸಂಸ್ಥೆ. ಇದರಲ್ಲಿ ನಾವು 1800 ಜನ ಈಗ ಸದಸ್ಯರಿದ್ದೀವಿ. ನಾವು 2020ರಲ್ಲಿ ಗುರುಗಳು ಶುರು ಮಾಡಿರ್ತಕ್ಕಂತಹ ಕೋಟ್ರುದ್ರದ ಸಂಕಲ್ಪಕ್ಕಾಗಿ ನಾವು ಅಲ್ಲಲ್ಲಿ ರುದ್ರಪಾರಾಯಣಗಳನ್ನು ಮಾಡ್ತಿದ್ದೀವಿ. ಈಗ ಸುಮಾರು 68 ಲಕ್ಷ ಜಪ ಆಗಿದೆ, ರುದ್ರ ಜಪ ಆಗಿದೆ. ಕೋಟ್ಯಾಧಿಕ ಆಗಬೇಕು ಅನ್ನೋ ಉದ್ದೇಶದಲ್ಲಿ ಇದು ಸಂಕಲ್ಪ 2030 ಜನವರಿ 18ನೇ ತಾರೀಕಿಗೆ ಸಾಂಗತ ಆಗಬೇಕು ಅನ್ನೋ ಉದ್ದೇಶದಲ್ಲಿ ನಾವು ಸಂಕಲ್ಪದಿಂದ ಈ ರುದ್ರ ಪಾರಾಯಣವನ್ನು ಮಾಡ್ತಾ ಬರ್ತಾ ಇದ್ದೀವಿ. ಈಗ ಶೃಂಗೇರಿ ಜಗದ್ಗುರುಗಳು ಉಭಯ ಜಗದ್ಗುರುಗಳ ಆಶೀರ್ವಾದದಿಂದ ಬಹಳ ಚೆನ್ನಾಗಿ ರುದ್ರ ಪಾರಾಯಣಗಳು ನಮ್ಮ ಕರ್ನಾಟಕದಲ್ಲಿ ಮತ್ತು ನಮ್ಮ ಬೆಂಗಳೂರಲ್ಲಿ ವಿಶೇಷವಾಗಿ ನಡ್ಕೊಂಡು ಬರ್ತಾ ಇದೆ. ಹಲವಾರು ಪ್ರದೇಶಗಳಲ್ಲಿ ನಾವು ಪ್ರತಿ ವಾರವೂ ಒಂದು ಮಹಾರುದ್ರವನ್ನು ಮಾಡ್ಕೊಂಡು ಬರ್ತಾ ಇದ್ದೀವಿ. ಇದರ ನಂತರ ಇದರ ಜೊತೆಯಲ್ಲಿ ಎಲ್ಲೆಂದರೆ ಯಾರ ಮನೆಗಳಲ್ಲೂ ಕೂಡ ನಮ್ಮನ್ನು ಆಹ್ವಾನಿಸಿದ್ರೆ ಅಲ್ಲಿ ಹೋಗಿ ಒಂದು ಶತರುದ್ರವನ್ನು ಕೂಡ ಮಾಡ್ತಾ ಇದ್ದೀವಿ. ವಿಶೇಷವಾಗಿ ಕಾರ್ತಿಕ ಮಾಸದಲ್ಲಿ ಪ್ರತಿದಿನವೂ ಎಲ್ಲರ ಮನೆಯಲ್ಲೂ ಕೂಡ ನಮ್ಮ ರುದ್ರ ಬಳಗದ ಎಲ್ಲ ಸದಸ್ಯರು ಸಾಮಾನ್ಯವಾಗಿ 15-20 ಜನ ಸದಸ್ಯರು ಹೋಗಿ ನಾವು ಅಲ್ಲಿ ರುದ್ರಪಾರಾಯಣವನ್ನು ಮಾಡ್ಕೊಂಡು ಬರ್ತಿದ್ವಿ. ರುದ್ರಪಾರಾಯಣ ಆಗ್ತಿದೆ. ಇದು ನಮ್ಮ ಉದ್ದೇಶ ಕೋಟಿ ಆಗಬೇಕು ಅಂತ, ಕೋಟಿ ಅತ್ಯಧಿಕವಾಗಬೇಕು ಅನ್ನೋ ಉದ್ದೇಶದಲ್ಲಿ ಲೋಕ ಕಲ್ಯಾಣಕ್ಕಾಗಿ ಎಲ್ಲರೂ ಕೂಡ ಚೆನ್ನಾಗಿರಬೇಕು, ಸುಖ ಸೌಖ್ಯದಿಂದ ಇರಬೇಕು ಅನ್ನೋ ಉದ್ದೇಶದಲ್ಲಿ ಮಾಡ್ಕೊಂಡು ಬರ್ತಿರ್ತಕ್ಕಂಥದ್ದು ಗುರುಗಳ ಸಂಕಲ್ಪ, ಉಭಯ ಜಗದ್ಗುರುಗಳ ಆಶೀರ್ವಾದ. ನಾವು ಎಲ್ಲರಲ್ಲೂ ಬೇಡ್ಕೊಳ್ಳೋದೇನಪ್ಪ ಅಂದರೆ ಮನೆಯಲ್ಲಿ ರುದ್ರ ಮತ್ತು ಮನೆಯಲ್ಲಿ ರುದ್ರ ಅಂತಕ್ಕಂಥ ಒಂದು ಕಾನ್ಸೆಪ್ಟ್ ಮನಸ್ಸಲ್ಲಿ ಇಟ್ಕೊಂಡಿದ್ದೀವಿ. ಎಲ್ಲರೂ ಕೂಡ ಮನೆಯಲ್ಲಿ ರುದ್ರ ಅಂದರೆ ಪ್ರತಿದಿನವೂ ಗುರುಮುಖೇನ ಪಾಠ ಆಗಿರ್ತಕ್ಕಂತಹ ಬ್ರಾಹ್ಮಣ ಮಹನೀಯರು ಎಲ್ಲರೂ ಕೂಡ ಮನೆಯಲ್ಲಿ 1 ರುದ್ರ ಅಥವಾ 11 ರುದ್ರಗಳನ್ನಾದರೂ ಮಾಡಿ ಪ್ರತಿದಿನ ನಮಗೊಂದು ಸಂಖ್ಯೆಯನ್ನು ಕಳಿಸ್ಬೇಕು. ಆಮೇಲೆ ಮನೆಯಲ್ಲಿ ರುದ್ರ ಅಂತಂದರೆ ನಿಮ್ಮ ಸ್ಥಳಗಳಲ್ಲಿ ಒಂದು ಏರಿಯಾದಲ್ಲಿ ಯಾರ ಮನೆಯಲ್ಲಾದರೂ ಹೋಗಿ ಪ್ರತಿದಿನ ಸಾಯಂಕಾಲನೋ ಬೆಳಗ್ಗೆನೋ ನಿಮ್ಗೆ ಯಾವಾಗ ಅನುಕೂಲ ಆಗುತ್ತೋ ಆವಾಗ ಒಂದು 11 ಜನ ಹೋಗಿ ಶತರುದ್ರವನ್ನು ಮಾಡಿ ಅದರ ಸಂಖ್ಯೆಯನ್ನು ಕೂಡ ಕೋಟ್ರುದ್ರಕ್ಕೆ ಕೊಡಬೇಕು ಅಂತಕ್ಕಂಥದ್ದನ್ನು ನಾವು ಈ ಮೂಲಕ ತಮ್ಮಲ್ಲಿ ಮನವಿ ಮಾಡ್ಕೋತಾ ಇದ್ದೀವಿ. ಹಾಗೆ ಕರ್ನಾಟಕದಲ್ಲೂ ಆಂಧ್ರದಲ್ಲೂ ಮತ್ತು ತಮಿಳುನಾಡಿನಲ್ಲೂ ಕೂಡ ನಮ್ಮ ನೆರೆ ರಾಜ್ಯಗಳಾಗಿರ್ತಕ್ಕಂಥದ್ರಲ್ಲೂ ಕೂಡ ಎಲ್ಲರಲ್ಲೂ ನಾವು ಬೇಡ್ಕೋತಾ ಇದ್ದೀವಿ. ಇದೇ ರೀತಿ ರುದ್ರ ಪಾರಾಯಣವನ್ನು ಮಾಡಿ ನಮಕ ಚಮಕಗಳನ್ನು ಪಾರಾಯಣ ಮಾಡಿ ನಮಗೆ ಸಂಖ್ಯೆಯನ್ನು ಕೊಟ್ಟರೆ ನಮ್ಮ ಕೋಟ್ಯಾಧಿಕಕ್ಕಾಗಿ ರುದ್ರ ಪಾರಾಯಣಕ್ಕಾಗಿ ಇದು ಸಂಖ್ಯೆ ಸೇರುತ್ತೆ ಅಂತಕ್ಕಂಥದ್ದು ತಮ್ಮೆಲ್ಲರಲ್ಲೂ ಕೂಡ ನಾವು ಮತ್ತೆ ಬೇಡ್ಕೋತಾ ಇದ್ದೀವಿ. ಹೀಗೆ ನಮ್ಮಲ್ಲಿ ಈಗ 1700 ಜನ ಇದ್ದಾರೆ. ನಮ್ಮ ರುದ್ರ ಬಳಗದಲ್ಲಿ ಎಲ್ಲ ಬಾಗಿಲುಗಳು ಓಪನ್ ಇದೆ. ಇದರಲ್ಲಿ ಬರೀ ನಿಷ್ಕಾಮ ಸೇವೆ, ಯಾವುದೇ ರೀತಿಯಾಗಿರ್ತಕ್ಕಂತಹ ಅಪೇಕ್ಷೆ ಇಲ್ಲ. ಸೇವೆಯನ್ನು ನಿರಪೇಕ್ಷೆಯಿಂದ ಯಾವುದೇ ಅಪೇಕ್ಷೆ ಇಲ್ದಿರ ನಿಷ್ಕಾಮವಾಗಿ ನಮ್ಮೆಲ್ಲ ಗುರುಬಂಧುಗಳು ಕೂಡ ಮಾಡ್ತಾ ಇದ್ದಾರೆ. ಇದರಲ್ಲಿ ಹೆಚ್ಚಾಗಿ ಸೀನಿಯರ್ ಸಿಟಿಸನ್ಸು ಜಾಸ್ತಿ ಜನ ಇದ್ದಾರೆ. ಈ ಒಂದು ಪ್ಲ್ಯಾಟ್ಫಾರ್ಮನ್ನು ಮಾಡಿರೋದೇ ಸೀನಿಯರ್ ಸಿಟಿಸನ್ಸ್ಗೋಸ್ಕರ, ಈ ಸತ್ಸಂಗ ಮಾಡಿರೋದೇ ಸೀನಿಯರ್ ಸಿಟಿಸನ್ಸ್ಗೋಸ್ಕರ. ಹಾಗೆ ಅಂಥೇಳಿ ಯುವಕರು ಬರಬಾರ್ದು ಅಂತಲ್ಲ, ಯುವಕರು ಮೊದಲಲ್ಲಿರ್ತಾರೆ, ಸೀನಿಯರ್ ಸಿಟಿಸನ್ಸು ಅವ್ರನ್ನ ಫಾಲೋ ಮಾಡ್ತಿರ್ತಾರೆ. ಹಾಗಾಗಿ ಎಲ್ಲರೂ ಬಂದು ಇದರಲ್ಲಿ ಭಾಗವಹಿಸಿ ರುದ್ರ ಪಾರಾಯಣವನ್ನು ಮಾಡಬೇಕು. ಇದೇ ರೀತಿ ಭಗವಂತನ ಪ್ರಾರ್ಥನೆ ಮಾಡ್ತಾ ಇರಬೇಕು ಅಂತ ಎಲ್ಲರಲ್ಲೂ ಕೂಡ ಮತ್ತೆ ಸವಿನಯವಾಗಿ ಪ್ರಾರ್ಥನೆ ಮಾಡ್ತಾ ಇದ್ದೀನಿ.
ನಮಃ ಶಂಕರಾಯ ನಮಃ ಶಂಕರಾಯ ನಮಃ ಶಂಕರಾಯ. ಆಧ್ಯಾತ್ಮಿಕ ವಿಶೇಷಗಳಲ್ಲಿ ಚಿಕ್ಕದೊಂದು ವಿರಾಮ. ಶ್ರೀ ವೆಂಕಟೇಶ ಉತ್ಸವ ಪ್ರಿಯನಾದ ವೆಂಕಟೇಶ್ವರನಿಗೆ ಪ್ರತಿನಿತ್ಯ ನಡೆಯುವ ಸೇವೆಗಳು. ಸುಪ್ರಭಾತದಿಂದ ಪ್ರಾರಂಭಿಸಿ ಏಕಾಂತ ಸೇವೆಯವರೆಗೂ ನಡೆಯುವ ಎಲ್ಲ ಸೇವೆಗಳು ಉತ್ಸವಗಳೇ. ಭಕ್ತರ ಪಾಲಿಗೆ ಆನಂದೋತ್ಸವಗಳೇ. ತಿರುಮಲ ತಿರುಪತಿ ದೇವಸ್ಥಾನಂನ ಶ್ರೀ ವೆಂಕಟೇಶ್ವರ ಭಕ್ತಿವಾಹಿನಿ ಪರಬ್ರಹ್ಮ ಸ್ವರೂಪನಿಗೆ ಜರುಗುವ ಸೇವೆಗಳನ್ನು ಕನ್ನಡ ವ್ಯಾಖ್ಯಾನಗಳಲ್ಲಿ ಪ್ರಸ್ತುತಪಡಿಸುವುದರ ಮೂಲಕ ಕನ್ನಡಿಗರ ಮನಗಳಿಗೆ ಆಧ್ಯಾತ್ಮಿಕ ಆನಂದವನ್ನು ತುಂಬಲಿದೆ. ವೀಕ್ಷಿಸಿ ನಿಮ್ಮ ಶ್ರೀ ವೆಂಕಟೇಶ್ವರ ಭಕ್ತಿವಾಹಿನಿ 3 ಕನ್ನಡದಲ್ಲಿ. ಆಧ್ಯಾತ್ಮಿಕ ವಿಶೇಷಗಳಿಗೆ ಪುನಃ ಸ್ವಾಗತ. ಟಿಟಿಡಿ ಆಧ್ವರ್ಯದಲ್ಲಿರುವ ಎಲ್ಲ ಅನುಬಂಧ ಆಲಯಗಳಲ್ಲಿ ಅನ್ನ ಪ್ರಸಾದ ನೆರವೇರಿಸಬೇಕೆನ್ನುವ ಸಂಕಲ್ಪವನ್ನು ಟಿಟಿಡಿ ಚೇರ್ಮನ್ ಹಾಗೂ ಇಒರವರು ನಿರ್ಧರಿಸಿದ್ದಾರೆ. ಈ ಪ್ರಯುಕ್ತ ಬೆಂಗಳೂರಿನ ವೈಯಾಲಿಕಾವಲ್ ಟಿಟಿಡಿ ಅನುಬಂಧ ಆಲಯವಾದ ಶ್ರೀ ವೆಂಕಟೇಶ್ವರ ಸ್ವಾಮಿ ಆಲಯದಲ್ಲಿ ಪ್ರತಿದಿನ ಅನ್ನ ಸಂತರ್ಪಣೆ ನೆರವೇರುತ್ತಿದೆ. ಸಪ್ತಗಿರಿ ವಾಸನನ್ನು ದರ್ಶಿಸಲು ಬರುವ ಭಕ್ತರು ಸ್ವಾಮಿಯನ್ನ ದರ್ಶಿಸಿ ಕಲ್ಯಾಣ ಚಕ್ರವರ್ತಿಯ ಪ್ರಸಾದವನ್ನ ಸ್ವೀಕರಿಸಿ ಶ್ರೀಮನ್ನಾರಾಯಣನ ಕೃಪೆಗೆ ಪಾತ್ರರಾಗುತ್ತಿದ್ದಾರೆ. ಭಕ್ತರು ತಮ್ಮ ಶುಭ ಕಾರ್ಯಗಳಾದ ಜನ್ಮದಿನ, ಮದುವೆ ವಾರ್ಷಿಕೋತ್ಸವ, ಷಷ್ಠಿ ಪೂರ್ತಿ, ಇನ್ನು ಅನೇಕ ಶುಭ ಕಾರ್ಯಗಳಲ್ಲಿ ನಿತ್ಯ ನಿರ್ವಹಿಸಲಿರುವ ಅನ್ನದಾನಕ್ಕೆ ತಮ್ಮ ಉದಾರ ಮನಸ್ಸಿನಿಂದ ಅನ್ನ ಪ್ರಸಾದವನ್ನ ನೆರವೇರಿಸುವ ಇಚ್ಛೆ ಇದ್ದವರು ಬೆಂಗಳೂರಿನ ಟಿಟಿಡಿ ಆಲಯದ ಪ್ರಧಾನ ಕಚೇರಿಗೆ ಸಂಪರ್ಕಿಸಬೇಕಾಗಿ ವಿನಂತಿ. ನನಾಥೋ ನನಾಥಃ ಸದಾ ವೆಂಕಟೇಶಂ ಸ್ಮರಾಮಿ ಸ್ಮರಾಮಿ. ಹರೇ ವೆಂಕಟೇಶ ಪ್ರಸೀದ ಪ್ರಸೀದ ಪ್ರಿಯಂ ಥೈಮಾಸ ಸಂದರ್ಭದಲ್ಲಿ ಶ್ರೀ ವೆಂಕಾಡು ಶ್ವೇತಾರಣ್ಯೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಅಘೋರ ಮೂರ್ತಿ ಸ್ವಾಮಿಗೆ ಮಹಾ ಅಭಿಷೇಕ ಮತ್ತು ಮಹಾ ದೀಪಾರಾಧನೆ ಕೈಂಕರ್ಯ ವೈಭವದಿಂದ ಜರುಗಿದವು. ಈ ನಿಮಿತ್ತ ಅಘೋರ ಮೂರ್ತಿ ಸ್ವಾಮಿಗೆ ಅರಿಶಿಣ, ಕುಂಕುಮ, ಜೇನುತುಪ್ಪ, ಪಂಚಾಮೃತ, ಸಕ್ಕರೆ, ಹಣ್ಣಿನ ರಸ, ವಿಭೂತಿ, ಮೊಸರು, ಹಾಲು, ಪನ್ನೀರು, ಶ್ರೀಗಂಧ ಇತ್ಯಾದಿಗಳಿಂದ ಮಹಾ ಅಭಿಷೇಕ ಮಾಡಲಾಯಿತು. ತರುವಾಯ ಉತ್ಸವ ಅಘೋರ ಮೂರ್ತಿಯನ್ನ ಹೂಗಳಿಂದ ವಿಶೇಷವಾಗಿ ಅಲಂಕರಿಸಲಾಯಿತು. ವೇದ ಮಂತ್ರಗಳ ಪಠಿಸಿ ಮಹಾದೀಪ ಆರತಿಯನ್ನ ಬೆಳಗಲಾಯಿತು. ದಕ್ಷಿಣ ಕನ್ನಡ ಜಿಲ್ಲೆಯ ಸುಳ್ಯ ತಾಲೂಕಿನ ಪೆರವೋಡಿ ಶ್ರೀ ವಿಷ್ಣುಮೂರ್ತಿ ದೇವರ ವಾರ್ಷಿಕ ಜಾತ್ರಾ ಮಹೋತ್ಸವವು ವಿಜೃಂಭಣೆಯಿಂದ ನಡೆಯಿತು. ಈ ಪ್ರಯುಕ್ತ ದೇವರ ಬಲಿ ಉತ್ಸವ, ವಸಂತ ಮಂಟಪ ಪೂಜೆ ಜರುಗಿತು. ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ದೇವರ ಪೂಜೆಯಲ್ಲಿ ಭಾಗಿಯಾದರು.
ಚಾಮರಾಜ ಜಿಲ್ಲೆ ಗುಂಡ್ಲುಪೇಟೆ ತಾಲೂಕು ಕೊತ್ತಲವಾಡಿ ಗ್ರಾಮದಲ್ಲಿ ನೆಲೆಸಿರುವ ಶ್ರೀ ಮಹಾಪಾರ್ವತಿ ಮಾರಮ್ಮ ದೇವಿ ದೇವಸ್ಥಾನದಲ್ಲಿ ನೂತನ ರಜತ ಕವಚ ಧಾರಣಾ ಮಹೋತ್ಸವ ನಡೆಯಿತು. ಅದರಂತೆ ಪ್ರಾತಃ ಕಾಲ ಗಣಪತಿ ಪೂಜೆ, ಪುಣ್ಯಾಹ ವಾಚನ, ಪಂಚಗವ್ಯ ಮೇಳ, ಕಳಶ ಸ್ಥಾಪನೆ, ಹೋಮ ಹವನಾದಿಗಳನ್ನು ಶಾಸ್ತ್ರೋಕ್ತವಾಗಿ ನೆರವೇರಿಸಿದರು. ಅಗ್ನಿಯಲ್ಲಿ ಮಹಾಪೂರ್ಣಾಹುತಿಯನ್ನ ಸಮರ್ಪಿಸಲಾಯಿತು. ನಂತರ ಆಲಯದ ಸುತ್ತಲೂ ರಜತ ಕವಚವನ್ನು ಪ್ರದಕ್ಷಿಣೆ ಮಾಡಿ ದೇವಸ್ಥಾನದ ಮುಂಭಾಗದಲ್ಲಿ ಬಲಿ ಪ್ರದಾನ ಮಾಡಲಾಯಿತು. ತದನಂತರ ಶ್ರೀ ಮಹಾಪಾರ್ವತಿ ಅಮ್ಮನವರಿಗೆ ರಜತ ಕವಚವನ್ನ ಧಾರಣೆ ಮಾಡಿ ಮಹಾಮಂಗಳಾರತಿ ಬೆಳಗಿಸಲಾಯಿತು. ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಅಮ್ಮನವರ ಕೃಪೆಗೆ ಪಾತ್ರರಾದರು. ಬೆಂಗಳೂರು ನಗರದ ವೈಟ್ಫೀಲ್ಡ್ ಮುಖ್ಯ ರಸ್ತೆಯಲ್ಲಿ ನೆಲೆಸಿರುವ ಶ್ರೀ ಮಹಾಗಣಪತಿ ದೇವಸ್ಥಾನದಲ್ಲಿ ಸಂಕಷ್ಟ ಚತುರ್ಥಿ ವಿಶೇಷ ಪೂಜೆಗಳು ನಡೆಯಿತು. ಮೊದಲಿಗೆ ಶ್ರೀ ಮಹಾಗಣಪತಿಗೆ ಪಂಚಾಮೃತ ಅಭಿಷೇಕ ಮತ್ತು ವಿವಿಧ ದ್ರವ್ಯಗಳಿಂದ ಅಭಿಷೇಕ ಮಾಡಿ ಬಗೆ ಬಗೆಯ ಪುಷ್ಪಗಳಿಂದ ನಯನ ಮನೋಹರವಾಗಿ ಅಲಂಕಾರ ಮಾಡಿ ಧೂಪ, ದೀಪ, ನೈವೇದ್ಯ ಅರ್ಪಿಸಿ ಚಾಮರ ಸೇವೆಯೊಂದಿಗೆ ಮಹಾಮಂಗಳಾರತಿ ಬೆಳಗಿಸಲಾಯಿತು. ಹೆಚ್ಚಿನ ಭಕ್ತಾದಿಗಳು ಆಗಮಿಸಿ ಪೂಜೆ ಸಲ್ಲಿಸಿ ದೇವರ ಅನುಗ್ರಹ ಪಡೆದರು. ಆಧ್ಯಾತ್ಮಿಕ ವಿಶೇಷಗಳಲ್ಲಿ ಚಿಕ್ಕದೊಂದು ವಿರಾಮ. ಬೆಂಗಳೂರಿನ ವೈಯಾಲಿ ಕಾವಲ್ನಲ್ಲಿರುವ ಟಿಟಿಡಿ ಅನುಬಂಧ ಆಲಯವಾದ ಶ್ರೀ ವೆಂಕಟೇಶ್ವರ ಸ್ವಾಮಿ ದೇವಾಲಯದಲ್ಲಿ ನಿತ್ಯ ಕಲ್ಯಾಣ ಚಕ್ರವರ್ತಿಗೆ ಕಲ್ಯಾಣೋತ್ಸವ. ಹಲವು ಕ್ರತುವುಗಳು ಸೇರಿ ಮಹಾ ಉತ್ಸವ. ಶ್ರೀದೇವಿ ಭೂದೇವಿ ಸಮೇತನಾದ ಆನಂದ ನಿಲಯನಿಗೆ ವೈಖಾನಸ ಆಗಮೋಕ್ತವಾಗಿ ಕಲ್ಯಾಣ. ಜಗತ್ ಕಲ್ಯಾಣಕ್ಕಾಗಿ ಜಗದೋತ್ತಾರಕನಿಗೆ ಪ್ರತಿ ಶನಿವಾರ ಮತ್ತು ಭಾನುವಾರಗಳಂದು ಕಲ್ಯಾಣೋತ್ಸವವು ಜರುಗುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ವೈಯಾಲಿ ಕಾವಲ್ ಟಿಟಿಡಿ ಇನ್ಫಾರ್ಮೇಶನ್ ಸೆಂಟರ್ ಅನ್ನು ಸಂಪರ್ಕಿಸಿ. ಓಂ ನಮೋ ವೆಂಕಟೇಶಾಯ. ಆಧ್ಯಾತ್ಮಿಕ ವಿಶೇಷಗಳಿಗೆ ಪುನಃ ಸ್ವಾಗತ. ಕರ್ನಾಟಕದ ವಿವಿಧ ಪ್ರದೇಶಗಳಲ್ಲಿ ನಡೆದ ಸಾಂಸ್ಕೃತಿಕ ಕಾರ್ಯಕ್ರಮಗಳತ್ತ ಒಂದು ನೋಟ. ಉಡುಪಿಯ ಶ್ರೀಕೃಷ್ಣ ಮಠದ ರಾಜಾಂಗಣದಲ್ಲಿ ಶ್ರೀಮತಿ ನಿವೇದಿತಾ ಸತೀಶ್ ಕುಮಾರ್ ಮತ್ತು ತಂಡ ಚೆನ್ನೈ ಇವರಿಂದ ಭರತನಾಟ್ಯ ಕಾರ್ಯಕ್ರಮ ನಡೆಯಿತು.
ಉಡುಪಿಯ ಕೊಡವೂರು ಶ್ರೀ ಶಂಕರ ನಾರಾಯಣ ದೇವಸ್ಥಾನದಲ್ಲಿ ವಾರ್ಷಿಕ ರಥೋತ್ಸವದ ಸಾಂಸ್ಕೃತಿಕ ಕಾರ್ಯಕ್ರಮದ ಅಂಗವಾಗಿ ಬೆಂಗಳೂರಿನ ಜಯಶ್ರೀ ಅರವಿಂದ ಹಾಗೂ ತಂಡದಿಂದ ಸಂಗೀತ ರಸಧಾರೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಕೊಡವೂರಿನ ನಮ್ಮ ಯಜಮಾನ ಚೆಲುವ ಶಂಕರ ನಾರಾಯಣ, ಕೊಡವೂರಿನ ನಮ್ಮ ಯಜಮಾನ ಚೆಲುವ ಶಂಕರ ನಾರಾಯಣ, ಕರೆದರೆ ಬರುವ ಅತಿ ಕರುಣ ವರಗಳ ನೀಡುವ ಗುಣಮಹಿಮಾ, ಕರೆದರೆ ಬರುವ ಅತಿ ಕರುಣ ವರಗಳ ನೀಡುವ ಗುಣಮಹಿಮಾ, ಕೊಡವೂರಿನ ನಮ್ಮ ಯಜಮಾನ ಚೆಲುವ ಶಂಕರ ನಾರಾಯಣ, ಕೊಡವೂರಿನ ನಮ್ಮ ಯಜಮಾನ ಚೆಲುವ ಶಂಕರ ನಾರಾಯಣ. ಆಧ್ಯಾತ್ಮಿಕ ವಿಶೇಷಗಳು ಇಲ್ಲಿಗೆ ಮುಕ್ತಾಯಗೊಂಡವು. ಓಂ ನಮೋ ವೆಂಕಟೇಶಾಯ. Now